ಎಲ್ಲ ಎಲ್ಲ ಶಾಲಾ ಮಕ್ಕಳಿಗೂ ನನ್ನ ನಮಸ್ಕಾರ. ಈ ದಿನ ಸರಳ ವಿಜ್ಞಾನದ 631ನೇ ಒಂದು ಎಪಿಸೋಡ್ನಲ್ಲಿ ಶಾಲಾ ಮಕ್ಕಳಿಗೆ ಕೌಶಲ್ಯಗಳು ಏನು ಬೇಕು ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡೋಣ. ಇದು ಉಪಾಧ್ಯಾಯರಿಂದ ಕಲಿತಕ್ಕಂಥ ವಿಷಯ ಅಲ್ಲ. ಉಪಾಧ್ಯಾಯರು ಕಲಿಸ್ಬೋದು, ಆದರೆ ಸ್ವತಃ ನೀವೇ ಕಲಿಯುವ ಕೌಶಲ್ಯಗಳು. ಈ ಕೌಶಲ್ಯಗಳನ್ನು ಹೇಗೆ ಕಲಿಯಬಹುದು, ಯಾವ ರೀತಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡೋಣ. ಈ ಒಂದು ವಿಧಾನದಲ್ಲಿ ನಾವು 5V ವಿಧಾನ ಅನ್ನೋ ಒಂದು ಪದ್ಧತಿಯನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಏನ್ ನೋಡೋಣ ಬನ್ನಿ. 5V ಅನ್ನೋದು ಏನು ಅಂತ ನೋಡೋಣ. ನೀವೇ ಕಲ್ತ್ಕೊಳ್ಬೋದು. E1 ಅಂದ್ರೆ ಮೊದಲನೇದು ಆಸಕ್ತಿ ಮೂಡಿಸ್ಕೋಬೇಕು. ನೀವು ಕಲಿಯುವ ವಿಚಾರಗಳಲ್ಲಿ ಎಂಗೇಜ್ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಒಂದು ಹೂವು ಬೆಳಿಗ್ಗೆ ನೋಡಿದಾಗ ಗಿಡದಲ್ಲಿ ಸಣ್ಣ ಮೊಗ್ಗಾಗಿರುತ್ತೆ. 4-5 ಗಂಟೆ ಬಿಟ್ಟು ನೋಡಿದಾಗ ಹೂ ಅರಳಿರುತ್ತೆ. ಅದನ್ನ ನೋಡಿದಾಗ ನಿಮಗೆ ಕುತೂಹಲ ಉಂಟಾಗಿ ಪ್ರಶ್ನೆಗಳನ್ನು ಕೇಳಬೇಕು. ನಿಮಗೆ ಕುತೂಹಲ ಉಂಟಾಗುತ್ತೆ, ಅಯ್ಯೋ ಎಷ್ಟು ಬೇಗ ಆಗ್ಬಿಟ್ಟಿದೆ ಇದು ಅಂತ. ಆದ್ರೆ ನೀವು ಪ್ರಶ್ನೆಗಳನ್ನು ಕೇಳೋದು ಕಲ್ತಿಲ್ಲ. ಅದಕ್ಕೆ ಪ್ರಶ್ನೆಗಳನ್ನು ಕೇಳೋದು ಕಲ್ತ್ಕೋಬೇಕು. ಅದೇನೇನೆ ಎಂಗೇಜ್ ಅಥವಾ ನೀವು ಕಲಿಯೋದಕ್ಕೆ ಶುರು ಮಾಡೋದು. ಎರಡನೇದು E2 ಅನ್ನೋದನ್ನ ಇಟ್ಕೊಳ್ಳೋಣ. ಅದಕ್ಕೆ ಎಕ್ಸ್ಪ್ಲೋರ್ ಅಂತ ಕರೆಯೋಣ. ಅನ್ವೇಷಣೆ ಮಾಡ್ತಕ್ಕಂಥದ್ದು. ಈ ಪ್ರಶ್ನೆಗಳನ್ನ ಮುಂದುವರಿಸಬೇಕು. ಒಂದು ಕೇಳಿದ್ರೆ ಸುಮಾರು 5 ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಯತ್ನ ಮಾಡಿ. ಆ ಹೂವಿನಲ್ಲಿ ಬಣ್ಣಗಳು ಯಾತಕ್ಕೋಸ್ಕರ ಇದೆ, ಎಲ್ಲಿಂದ ಬಂತು ಬಣ್ಣಗಳನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡುತ್ತೆ ಸಸ್ಯ ಅನ್ನೋ ಪ್ರಶ್ನೆಗಳನ್ನೆಲ್ಲ ನೀವು ಕೇಳೋದಕ್ಕೆ ಶುರು ಮಾಡ್ಕೊಳ್ಳಿ. ಅದಕ್ಕೆ ಉತ್ತರವನ್ನು ಬೇಕು ಅಂತ ಇಲ್ಲ. ಇದು ಒಂದು ವಿಧಾನ, ಕಲಿಯುವ ವಿಧಾನವನ್ನು ಹೇಳ್ತಾ ಇದ್ದೀನಿ ನಾನು. ಮೂರನೇದು ವಿವರಣೆ. ನಿಮಗೆ ಗೊತ್ತಾಗದೆ ಹೋದರೆ ಮನೆಯಲ್ಲಿ ಯಾರನ್ನಾರು ಕೇಳಿ ಯಾತಕ್ಕೆ ಆ ರೀತಿ ಆಗಿದೆ ಅಂತ. ಅಫ್ಕೋರ್ಸ್ ತಂದೆ ತಾಯಿಗಳನ್ನ ಕೇಳಿದ್ರೆ ಅವ್ರು ಹೇಳೋದಿಲ್ಲ, ಹೋಗೋ ಮುಂಡೆಗಂಡ ನೀನು ಅಂತ ಬೈದ್ ಬಿಡ್ತಾರೆ. ಆದ್ರೆ ಉಪಾಧ್ಯಾಯರನ್ನ ಕೇಳಿ ತಿಳ್ಕೊಳ್ಳಿ. ಅವರು ಹೇಳಿದ ಹೋದ್ರೆ ನಿಮಗೆ ಇತ್ತೀಚೆಗೆ ಬೇಕಾದಷ್ಟು ಅವಕಾಶಗಳಿವೆ. ಅದು ChatGPT, ಜೆಮಿನಿ, ಹೀಗೆ ಅನೇಕ ಒಂದು ಕಲಿಯುವ ವಿಧಾನಗಳನ್ನ ಕಲ್ತ್ಕೋಬಹುದು. ಅದ್ರಲ್ಲಿ ನೋಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಹುಡ್ಕೋದಕ್ಕೆ ಪ್ರಯತ್ನ ಮಾಡಿ. ಎಕ್ಸ್ಪ್ಲೇನ್ ಮಾಡಿ. ಒಂದು ಬುಕ್ ನಲ್ಲಿ ಎಲ್ಲವನ್ನು ಬರ್ಕೊಳ್ಳಿ. ಅದನ್ನು ಎಲಾಬರೇಟ್ ಮಾಡೋದು ಕಲ್ತ್ಕೊಳ್ಳಿ. E4 ಎಲಾಬರೇಟ್, ಜಾಸ್ತಿ ಮಾಡ್ತಕ್ಕಂಥದ್ದು. ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಅಂದ್ರೆ ಪುನಃ ಕಂಪ್ಯೂಟರ್ ಅಲ್ಲಿ ಬಂದು ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಆ ವಿಚಾರವಾಗಿ ಹುಡುಕ್ಬೋದು. ChatGPT ಆಗ್ಬೋದು, ಅಥವಾ OpenAI ಆಗ್ಬೋದು, ಜೆಮಿನಿ ಆಗ್ಬೋದು, ಅಥವಾ ಏನು ಇಲ್ಲದಿದ್ರೆ ಗೂಗಲ್ ಸರ್ಚ್ ಮಾಡ್ಬೋದು. ಮಾಡಿ ವಿಕಿಪೀಡಿಯಾ ಮಾಡ್ಬೋದು. ಇವೆಲ್ಲ ಮಾಡಿ ಆ ವಿಚಾರಗಳನ್ನ ಹೆಚ್ಚು ವಿವರಣೆ ಬರ್ಕೊಳ್ಳಿ. ಅದು ಯಾರನ್ನೂ ನೀವು ಕೇಳಬೇಕಾಗಿಲ್ಲ. ಆಮೇಲೆ ಸ್ವಯಂ ಮೌಲ್ಯಮಾಪನ. ನೀವೇ ಓದಿರೋದು ಅಥವಾ ಬರ್ಕೊಂಡಿರೋದೆಲ್ಲ ಸರಿಗಿದೆಯಾ ಅಂತ ಇನ್ನೊಂದ್ಸತಿ ನೋಡಿ. ಈ ರೀತಿ ನೀವು ಪ್ರತಿನಿತ್ಯ ಒಂದು ವಿಚಾರವನ್ನು ಮಾಡ್ತಾ ಹೋದ್ರೆ ನಿಮ್ಮ ಬುದ್ಧಿ ವಿಕಾಸವಾಗುತ್ತೆ, ಅಥವಾ ನಿಮ್ಮ ಮೆದುಳು ಅದೇ ರೀತಿ ಟ್ರೈನಿಂಗ್ ತಗೊಂಡು ನೀವು ಈ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ಕೌಶಲ್ಯಗಳು ಯಾತಕ್ಕೋಸ್ಕರ ಬೇಕು ಅನ್ನೋದನ್ನ ಹೇಳ್ತೀನಿ ಮುಂದೆ ನಾನು. ಈ ಮುಂದಿನ ದಶಕ ಇದೆಯಾ, 10 ವರ್ಷ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು 3 ಮುಖ್ಯ ಶಕ್ತಿಗಳು. ಪರೀಕ್ಷೆ ಎಲ್ಲ ಬಿಟ್ಟು ಒಂದು ಜ್ಞಾನ. ಹೆಚ್ಚು ಜ್ಞಾನವನ್ನು ಕಲ್ತ್ಕೋಬೇಕು ಪ್ರಪಂಚದ ಬಗ್ಗೆ, ಪ್ರಪಂಚದಲ್ಲಿ ಆಗ್ತಕ್ಕಂಥ ಆಗುಹೋಗುಗಳ ಬಗ್ಗೆ. ಅದು ಶಾಲೆಗಳಲ್ಲಿ ಹೇಳ್ಕೊಡೋದು ಬಹಳ ಕಷ್ಟವಾಗ್ಬೋದು. ಕೆಲವು ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ, ಕೆಲವು ಶಾಲೆಗಳಲ್ಲಿ ಆಗೋದಿಲ್ಲ. ನಿಮ್ಮನ್ನ ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಾರೆ. ಎರಡನೇದು ಕೌಶಲ್ಯ, ಸ್ಕಿಲ್ಸು. ಏನ್ ಸ್ಕಿಲ್ಸ್ ಇರಬೇಕು ನಿಮ್ಗೆ? ಕಾರು ಡ್ರೈವ್ ಮಾಡೋ ಸ್ಕಿಲ್ ಕಲ್ತ್ಕೊಡಿದ್ರು ಪರವಾಗಿಲ್ಲ ನೀವು, ಅಥವಾ ಸ್ಕೂಟರ್ ಓಡಿಸಿದ್ರು ಪರವಾಗಿಲ್ಲ. ಹಳ್ಳಿಗಳಿರ್ತಕ್ಕಂಥ ಮಕ್ಕಳಿಗೆ ಅವು ಸೌಲಭ್ಯ ಇರೋದಿಲ್ಲ. ಆದ್ರೆ ಅವರುಗಳು ಪ್ರಶ್ನೆಗಳನ್ನ ಕಲಿಯೋದು, ಚರ್ಚೆಗಳನ್ನು ಹೇಗೆ ಮಾಡಬೇಕು ಅನ್ನೋ ಕೌಶಲ್ಯವನ್ನ ಕಲಿಯಲೇಬೇಕು. ಇವೆಲ್ಲ ಕಲ್ತ್ಕೊಂಡ ಜೊತೆಗೆ ಉತ್ತಮ ವ್ಯಕ್ತಿತ್ವ, ಬೇರೆಯವರನ್ನ ದೂಷಣೆ ಮಾಡದೇ ಇರ್ತಕ್ಕಂಥದ್ದು, ಬೇರೆಯವರನ್ನ ನೋಡಿ ಕಲಿಯತಕ್ಕಂಥದ್ದು, ಹೀಗೆ ಉತ್ತಮ ಒಂದು ವ್ಯಕ್ತಿತ್ವವನ್ನು ನೀವು ಮಾಡ್ಕೋಬೇಕು.
ಈ 3 ಶಕ್ತಿಗಳು ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಗೆ ಇನ್ನು 10 ವರ್ಷದಲ್ಲಿ ನೀವು ಕೆಲಸಕ್ಕೆ ಹೋದಾಗ ಇತ್ತೀಚಿನ ದಿನಗಳಲ್ಲಿ ನೀವು ಏನು ಡಿಗ್ರಿ ಪಾಸ್ ಮಾಡಿದೀರಾ, ಎಷ್ಟು ಅಂಕ ತಗೊಂಡಿದ್ದೀರಾ ಅಂತ ಕೇಳ್ಬೋದು. ಆದರೆ ಅದರಿಂದಲೇ ನಿಮಗೆ ಕೆಲಸಗಳು ಸಿಗೋದಿಲ್ಲ, ಕೌಶಲ್ಯಗಳನ್ನು ನೋಡ್ತಾರೆ. ಈ ಆಸಕ್ತಿ ನಮಗೆ ಕಲಿಯೋದಕ್ಕೆ ಯಾತಕ್ಕೋಸ್ಕರ ಬೇಕು ಅಂತ ಹೇಳಿದರೆ, ನಾಳೆಯ ಜಗತ್ತಿಗೆ ನೀವು ಸಿದ್ಧರಾಗಿದ್ದೀರಾ. ಸ್ಕೂಲು ಎಜುಕೇಶನ್ ಮುಗಿಯುತ್ತೆ, ಕಾಲೇಜ್ ಎಜುಕೇಶನ್ ಮುಗಿಯುತ್ತೆ, ಡಿಗ್ರಿ ತಗೊಳ್ತೀರಾ. ಆದ್ರೆ ನೀವು ಈ ಮುಂದಿನ ಜಗತ್ತಿನ 10 ವರ್ಷಗಳಾಗ್ತಕ್ಕಂಥ ಬದಲಾವಣೆಗಳು ನೀವು ಸಿದ್ಧರಾಗಿದ್ದೀರಾ ಅಂತ ಪ್ರಶ್ನೆ ನೀವು ಮಾಡ್ಕೋಬೇಕು. ಕೇವಲ ಶಾಲೆಯ ಪುಸ್ತಕ ಓದಿ ಜ್ಞಾನ ಸಂಪಾದನೆ ಮಾಡಿದ್ರು ಸಾಕ, ಹೆಚ್ಚಿಗೆ ಮಾರ್ಕ್ಸ್ ಪಡೆದ್ರು ಸಾಕ, ಅಥವಾ ಈ ರೋಬೋಟ್ ಮತ್ತು AI ಯುಗದಲ್ಲಿ ಏನು ಕೌಶಲ್ಯ ನೀವು ಕಲ್ತ್ಕೋಬೇಕು, AI ಅನ್ನ ಹೇಗೆ ಉಪಯೋಗಿಸ್ಬೇಕು, ಇವೆಲ್ಲವೂ ಸಹಿತ ನಿಮ್ಮ ಯಶಸ್ಸಿಗೆ ನಿರ್ಧಾರ ಮಾಡುತ್ತೆ, ನಿಮ್ಮ ಪರೀಕ್ಷೆ ಅಂಕಗಳಲ್ಲ. ಅನೇಕ ಕೌಶಲ್ಯಗಳನ್ನು ನೀವು ಕಲ್ತ್ಕೊಳ್ಬೇಕು. ಅದು ಶಾಲೆಯಲ್ಲಿ ಕಲಿಸೋದಕ್ಕಾಗಲ್ಲ, ಉಪಾಧ್ಯಾಯರು ಹೇಳ್ಕೊಡೋದಕ್ಕಾಗಲ್ಲ, ಪುಸ್ತಕಗಳಲ್ಲಿ ಅವು ಇರೋದಿಲ್ಲ. ನಾವು ಭವಿಷ್ಯಕ್ಕೆ ಅಗತ್ಯವಾದ ಕೌಶಲ್ಯಗಳನ್ನ ಸ್ವತಃ ನಾವೇ ಕಲಿಯಬೇಕು. ಎರಡನೇ ಮುಖ್ಯವಾದ ಕೌಶಲ್ಯ ಇನ್ನೊಂದು ಅನ್ವೇಷಣೆ ಮಾಡ್ತಕ್ಕಂಥದ್ದು. ಹೆಚ್ಚು ವಿಚಾರವನ್ನ ಒಂದು ವಿಷಯದಲ್ಲಿ ಕಲ್ತ್ಕೊಳ್ತಕ್ಕಂಥದ್ದು. ಚರ್ಚೆಯನ್ನು ಮಾಡೋದಕ್ಕೆ ಕಲ್ತ್ಕೊಳ್ಬೇಕು. ಉದಾಹರಣೆಗೆ ಒಂದು ಪ್ರಶ್ನೆ, 4 ಜನ ನೀವು ವಿದ್ಯಾರ್ಥಿಗಳು ಊಟಕ್ಕೆ ಕೂತಾಗ, ತಿಂಡಿ ತಿಂದಾಗ ಅಥವಾ ಸಮಯ ಇದ್ದಾಗ ಒಂದು ಪ್ರಶ್ನೆ ಕೇಳಬೇಕು. ಕೇವಲ ಪುಸ್ತಕದ ಜ್ಞಾನ ಸಾಕ ನಮಗೆ? ಮುಂದೆ ನಮಗೆ ಕೆಲಸ ಸಿಗಬೇಕಾದ್ರೆ ಬರೀ ಪುಸ್ತಕದ ವಿಚಾರ ತಿಳ್ಕೊಂಡು ಸಾಕ ಅಂತ ಒಂದು ಪ್ರಶ್ನೆ ಕೇಳಿ. ವಿದ್ಯಾರ್ಥಿಗಳು ನೀವೇ 4 ಜನ ಕೂತ್ಕೊಂಡು ಚರ್ಚೆ ಮಾಡಿ. ಅದನ್ನ ಚರ್ಚೆ ಮಾಡಿ, ಒಬ್ರು ಮಾತಾಡ್ಲಿ, ಇನ್ನೊಬ್ರು ಕೇಳ್ತಾ ಇರಿ. ಈ ರೀತಿ ಒಂದು ಸರ್ಕಲ್ ಮಾಡ್ಕೊಳ್ಳಿ. ಒಬ್ರು ಕೇಳೋದು, ಇನ್ನೆಲ್ಲರೂ ಆಲಿಸ್ತಾ ಇರ್ತಕ್ಕಂಥ, ಕೇಳ್ತಾ ಇರ್ತಕ್ಕಂಥ, ಮತ್ತೆ ಅವರು ಹೊಸ ಕಲ್ಪನೆ ಚಿತ್ರೀಕರಣ ಮಾಡಿ ಪ್ರಶ್ನೆ ಕೇಳೋದು. ಚರ್ಚೆ ಪ್ರಶ್ನೆ, ಚರ್ಚೆ ಪ್ರಶ್ನೆ, ಡೈಲಾಗ್, ಒಬ್ಬರಿಂದೊಬ್ರು ಮಾತಾಡೋದು. ಈ ಒಂದು ವಿಧಾನ ನೀವು ಮಾಡಿದರೆ ನಿಮಗೆ ಒಳ್ಳೆಯ ವಿದ್ಯಾರ್ಥಿಯಾಗಲು ಈ ಕೌಶಲ್ಯಗಳು ನಿಮಗೆ ಸಹಾಯ ಮಾಡುತ್ತೆ. ಮೂರನೇ ಕೌಶಲ್ಯ, ನೀವು ಕಲ್ತಿರ್ತಕ್ಕಂಥದ್ದನ್ನ ಎಕ್ಸ್ಪ್ಲೈನ್ ಮಾಡೋದು. ಉಪಾಧ್ಯಾಯರು ಮಾಡ್ತಾರಲ್ಲ ಹಾಗೆ ನೀವು ಬೇರೆಯವ್ರಿಗೆ ಹೇಳೋದು ಕಲಿಬೇಕು. ಮನೆಯಲ್ಲಿ ನಿಮ್ಮ ತಾಯಿಗೋ ನಿಮ್ಮ ತಂದೆಗೋ ಕೇಳಿದ್ರೆ ಅವರು, ಅಥವಾ ನಿಮ್ಮ ತಂಗಿಗೋ, ಯಾರಿಲ್ಲ ಅಂದ್ರೆ ನಿಮ್ಮ ಸ್ನೇಹಿತರು, ನಿಮ್ಮಲ್ಲೇ 2 ಗುಂಪು ಮಾಡಿಕೊಂಡು ನೀವು ಕಲ್ತಿರೋದನ್ನ ಅವ್ರಿಗೆ ಹೇಳಿ, ಅವ್ರು ಕಲ್ತಿರೋದನ್ನ ನೀವು ಕಲ್ತ್ಕೊಳ್ಳಿ. ಇದು ಎಕ್ಸ್ಪ್ಲೈನ್ ಮಾಡೋದು ಅಂತ. ಈ ಒಂದು ಕೌಶಲ್ಯ ಬಹಳ ಮುಖ್ಯ. ನೀವು ಯಾವ್ದಾದ್ರು ಇಂಟರ್ವ್ಯೂಗೆ ಹೋಗ್ಬಿಟ್ಟು ನಿನ್ನ ಬಗ್ಗೆ ಏನಾದ್ರು ಹೇಳು ಅಂತ ಹೇಳಿದ್ರೆ ಹೇಳೋದು ಕಲ್ತ್ಕೋಬೇಕು. ಹೆಚ್ಚು ಓದೋದು ಕಲಿಬೇಕು, ಹೆಚ್ಚು ಬರಹ ಕಲಿಬೇಕು, ಪರಿಣಾಮಕಾರಿ ಸಂವಹನ ಅಂದ್ರೆ ಮಾತನಾಡ್ಬೇಕಾದ್ರೆ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ಎಷ್ಟೋ ಸಾರಿ ನಾವು ಆಟೋ ರಿಕ್ಷಾಗಳಲ್ಲಿ ಹೋದಾಗ ಕೆಲವು ಆಟೋ ರಿಕ್ಷಾ ಡ್ರೈವರ್ಗಳು ತುಂಬಾ ಒರಟಾಗಿ ಮಾತಾಡ್ತಾರೆ, ತುಂಬಾ ನಿಮಗೆ ಬೇಜಾರಾಗುತ್ತೆ. ಮತ್ತೆ ಕೆಲವರು ತುಂಬಾ ಸರಳವಾಗಿ ಸಂವಹನ ಮಾಡ್ತಾರೆ. ಏನ್ ಸರ್, ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಈ ರೀತಿ, ಅಂದ್ರೆ ಸಂವಹನ ಅಂದ್ರೆ ಮಾತನಾಡ್ತಾ ಕಾನ್ವರ್ಸೇಷನ್ ಅಂತ ಹೇಳ್ತೀವಲ್ಲ, ಅದನ್ನ ಹೇಗ್ ಮಾಡ್ಬೇಕು, ತಂದೆ ತಾಯಿಗಳ ಜೊತೆ ಹೇಗ್ ಮಾತಾಡ್ಬೇಕು, ಉಪಾಧ್ಯಾಯರ ಜೊತೆ ಹೇಗ್ ಮಾತಾಡ್ಬೇಕು, ಬೇರೆಯವ್ರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಒಂದು ಕೌಶಲ್ಯವನ್ನು ನೀವು ಕಲಿಬೇಕು. ಡಿಜಿಟಲ್ ಹಾಗೂ AI ಸಾಕ್ಷರತೆ. ನಿಮ್ಗೆ ಮೊಬೈಲ್ ಫೋನ್ ಇದ್ರೆ ಅದರಲ್ಲಿ ಯಾವ ವಿಚಾರವನ್ನ ಹೇಗೆ ಹೋಗಿ ಕಲ್ತ್ಕೊಳ್ಬೇಕು ಅನ್ನೋ ತಿಳ್ಕೊಬೇಕು. ಅದನ್ನ ನಾನು ಕಲ್ತ್ಕೊಳ್ತಾ ಇದ್ದೀನಿ ಈಗ. ChatGPT ಹೋದಾಗ ಏನ್ ಪ್ರಶ್ನೆ ಕೇಳಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾವ ರೀತಿ ಪ್ರಶ್ನೆ ಕೇಳಿದ್ರೆ ನಮಗೆ ಸರಿ ಉತ್ತರ ಬರುತ್ತೆ ಅನ್ನೋದು, ಅದು ಒಂದು ಡಿಜಿಟಲ್ ಹಾಗೂ ಸಾಕ್ಷರತೆಯಲ್ಲಿರ್ತಕ್ಕಂಥ ಒಂದು ಕೌಶಲ್ಯ. ಅದನ್ನು ಕಲ್ತ್ಕೋಬೇಕು. ತಂಡದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನೀವೇ ಒಂದು 3-4 ಜನ ಚಿಕ್ಕ ಚಿಕ್ಕ ಮಕ್ಕಳು ಗುಂಪು ಮಾಡಿಕೊಂಡು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕು. ಉಪಾಧ್ಯಾಯರನ್ನ ಬಿಟ್ಬಿಡಿ, ಅವ್ರು ಹೇಳ್ಕೊಡೋದು ಬೇರೆ ವಿಚಾರ. ನಾನು ಇದನ್ನ ಅನೇಕ ಹಳ್ಳಿಗಳಲ್ಲಿ ಟ್ರೈ ಮಾಡಿದ್ದೀನಿ. ಮಕ್ಕಳಿಗೆ ಚರ್ಚೆ ಮಾಡೋದನ್ನ ಹೇಳ್ಕೊಟ್ರೆ ಟೈಮ್ನಲ್ಲಿ ಅವರು ಎಷ್ಟೋ ಬುದ್ಧಿವಂತರಾಗಿ ಕಾಣಿಸ್ತಾರೆ. ಪರಿಸರ ಮತ್ತು ಆರೋಗ್ಯದ ಅರಿವುಗಳನ್ನ ನೀವು ಚರ್ಚೆ ಮಾಡಿ, ಬೇರೆಯವರ ಬಗ್ಗೆ ಚಿಂತನೆ ಮಾಡಿ. ನಾವು ನಮ್ಮ ಉಪಾಧ್ಯಾಯರಿಗೆ ಹೇಗೆ ಸಹಾಯ ಮಾಡ್ಬೋದು, ತಾಯಿ ತಂದೆಗಳಿಗೆ ಹೇಗೆ ಸಹಾಯ ಮಾಡ್ಬೋದು, ಈ ರೀತಿಯಾಗಿ ಬೇರೆಯವರ ಬಗ್ಗೆ ಚಿಂತನೆ ಮಾಡಿ. ಕೆಟ್ಟ ಚಿಂತನೆ ಅಲ್ಲ, ಒಳ್ಳೆಯ ಚಿಂತನೆ ಮಾಡಿದಾಗ ನಿಮಗೆ ಜ್ಞಾನ
ಕೌಶಲ್ಯ, ಮೌಲ್ಯ 3 ಸಿಗುತ್ತೆ. ಆ 3 ಸಿಗೋದ್ರಿಂದ ನೀವು ಉತ್ತಮ ನಾಗರಿಕರಾಗೋದಕ್ಕೆ ಅನುಕೂಲವಾಗುತ್ತೆ. 4ನೆಯ ಕೌಶಲ್ಯ E4 ನಲ್ಲಿ ಎಲಾಬೊರೇಟ್ ಮಾಡೋದು, ವಿಸ್ತಾರ ಮಾಡ್ತಕ್ಕಂಥದ್ದು. ನೀವು ಕಲ್ತಿರುವ ಕೌಶಲ್ಯವನ್ನ ವಿಸ್ತಾರ ಮಾಡೋದು. ಈಗ ಸಂವಹನ, ಮಾತನಾಡೋದು ನೀವು ಕಲ್ತ್ಕೊಂಡಿದೀವಿ ಅಂತ ಹೇಳಿದರೆ, ಆ ಮಾತನಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು ಬೇರೆಯವ್ರ ಜೊತೆಗೆ. ಅದನ್ನ ಜೀವನದಲ್ಲಿ ಬಳಸೋಣ ಅನ್ಬೇಕು. ಮನೆಯಲ್ಲಿ ನಿಮ್ಮ ಸಮಯವನ್ನು ಹೇಗೆ ಉಪಯೋಗಿಸ್ತೀರಾ? 5E ಹೇಳಿದ್ನಲ್ಲ, ಅದರಲ್ಲಿ ಮೊದಲು 2, 3 ಈ ಯಾವ ರೀತಿ ಉಪಯೋಗಿಸ್ತೀರಾ? ಪರಸ್ಪರ ಸಂರಕ್ಷಣೆಯಲ್ಲಿ ಏನು ಭಾಗವಹಿಸ್ತೀರಾ? ನೀವು ಮಾತನಾಡ್ತೀರಾ ಬೇರೆಯವ್ರ ಜೊತೆಗೆ? AI ಮತ್ತು ತಂತ್ರಜ್ಞಾನವನ್ನು ಜವಾಬ್ದಾರಿಯಿಂದ ಉಪಯೋಗ ಮಾಡ್ತೀರಾ? ಅಥವಾ ಕೇವಲ ಒಂದು ರೀಲ್ಸ್ನೇ ನೋಡ್ತಾ ಇರ್ತೀರಾ? ಇತರರೊಂದಿಗೆ ಸಹಕಾರ ಮಾಡೋದು ಕಲ್ತ್ಕೊಂಡಿದ್ದೀರಾ? ಪ್ರತಿದಿನ ಒಂದು ಹೊಸ ವಿಷಯವನ್ನು ಕಲಿಯುವ ಅಭ್ಯಾಸ ಮಾಡ್ಕೋಬೇಕು. ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳೋಕ್ ಮುಂಚೆ ಒಂದು ಹೊಸ ವಿಷಯ ಕಲ್ತ್ಕೋಬೇಕು. ಅದು ಯಾರಿಂದನೂ ನೀವು ಕಲ್ತ್ಕೋಬೇಕಾಗಿಲ್ಲ. ನಿಮ್ಮಲ್ಲಿರ್ತಕ್ಕಂಥ ಕಂಪ್ಯೂಟರು ಅಥವಾ ನಿಮ್ಮ ಮೊಬೈಲಲ್ಲಿ ಒಂದು ಪ್ರಶ್ನೆ ಕೊಟ್ರೆ, ಉದಾಹರಣೆಗೆ 8ನೇ ಕ್ಲಾಸಲ್ಲಿ ಓದ್ತಾ ಇರ್ತಕ್ಕಂಥವ್ರು, ಈಗ ನಾವು ಏನು ಚಾಟ್ GPT ಓಪನ್ ಮಾಡಿ ಅಥವಾ ಜೆಮಿನಿ ಓಪನ್ ಮಾಡಿದ್ಮೇಲೆ ಮೈಟೋಕಾಂಡ್ರಿಯಾ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಕೇಳಿ. ಕನ್ನಡದಲ್ಲೇ ಉತ್ತರ ಸಿಗುತ್ತೆ ನಿಮಗೆ, ಇಂಗ್ಲಿಷಲ್ಲಿ ಉತ್ತರ ಸಿಗುತ್ತೆ, ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಸಿಗುತ್ತೆ. ಇದು ಒಂದು ಕಲಿಯುವ ಒಂದು ನೇರವಾಗಿ ಸ್ವಯಂ ಕಲಿಯುವ ಒಂದು ವಿಧಾನ. ಪ್ರತಿದಿನ ಒಂದು ವಿಷಯವನ್ನು ಕಲ್ತ್ಕೋಬೇಕು, ಅದನ್ನ ಒಂದ್ ಕಡೆ ಬರ್ಕೋಬೇಕು. ಶಾಲೆಯಲ್ಲಿ ಕಲಿತ ಕೌಶಲ್ಯಗಳು ಜೀವನವಿಡೀ ನೆರವಾಗುತ್ತೆ. ಅಂದ್ರೆ ಶಾಲೆಯ ಸಮಯದಲ್ಲಿ ನೀವು 8ನೇ ಕ್ಲಾಸ್ನಿಂದ 11ನೇ ಕ್ಲಾಸು ಅಥವಾ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಈ ಕೌಶಲ್ಯಗಳನ್ನು ಕಲ್ತ್ಕೊಂಡ್ರೆ ನಿಮ್ಗೆ ಇಡೀ ಜೀವನದಲ್ಲಿ ಸಹಾಯ ಮಾಡುತ್ತೆ. ಈ ಕೌಶಲ್ಯಗಳನ್ನ ನೀವು ಕಲ್ತ್ಕೊಂಡಿದ್ದೀರಾ ಅಂತ ನೀವು ಯಾವ ಪರೀಕ್ಷೆಗೂ ಹೋಗಿ ಬರೀಬೇಕಾಗಿಲ್ಲ. ಸ್ವಯಂ ಮೌಲ್ಯಮಾಪನ ಮಾಡ್ಕೋಬೇಕು. ಏನು ಹಾಗಂದ್ರೆ, ನಾನು ಪ್ರಶ್ನೆ ಕೇಳೋದು ಕಲ್ತ್ಕೊಂಡಿದ್ದೀನ? ಬರೀ ಪ್ರಶ್ನೆ ಕೇಳೋದಲ್ಲ, ಸರಿಯಾದ ಪ್ರಶ್ನೆಗಳನ್ನು ಕಲ್ತ್ಕೊಂಡಿದ್ದೀನ? ಪ್ರಶ್ನೆ ಯಾತಕ್ಕೋಸ್ಕರ ಕೇಳಬೇಕು? ಯಾವ್ದಾದ್ರು ಸಮಸ್ಯೆ ನನ್ನಲ್ಲಿ ಇದೆಯಾ? ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾ ಇದ್ದೀನ? ಮನೆಯಲ್ಲಿ ಸರಿಯಾದ ಸಮಯದಲ್ಲಿ ಕೂತ್ಕೊಂಡು ಓದೋಕೆ ಜಾಗ ಇಲ್ಲ ಅಂತ ಇಟ್ಕೊಳ್ಳಿ. ಅನೇಕ ಮಕ್ಕಳಲ್ಲಿ ನಾನು ಕೇಳಿದ್ದೀನಿ, ಪ್ರೈಮರಿ ಮಕ್ಕಳಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಸರ್ ಓದೋದಕ್ಕೆ ಅಂತ. ಹಾಗಿದ್ದರೆ ಯಾವ ರೀತಿ ಪರಿಹಾರ ಮಾಡ್ಬೋದು? ಶಾಲೆಗೆ 10 ನಿಮಿಷ ಬೇಗ ಬಂದು ಶಾಲೆಯಲ್ಲಿ ಕೂತ್ಕೊಂಡು ಓದ್ಬೋದಾ? ಎಲ್ಲರೂ ಹೇಳೋಕ್ ಮುಂಚೆ ಎದ್ದು ಓದ್ಬೋದಾ? ಈಗ ನಾನು ಎಲ್ಲರೂ ಹೇಳೋಕ್ ಮುಂಚೆ ಎದ್ದು ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ 5 ಗಂಟೆ 10 ನಿಮಿಷದಲ್ಲಿ. ಹಾಗೆ ಒಂದು ಸಮಯವನ್ನು ನಾವು ಮಾಡ್ಕೋಬೇಕು. ತಂಡದಲ್ಲಿ ಕೆಲಸ ಮಾಡೋದು, 3-4 ಜನ ಮಕ್ಕಳು ಸೇರಿ ಏನು ಕಲ್ತ್ಕೊಂಡಿದ್ದೀರಾ, ಪೇಪರ್ಲಿ ಏನ್ ಬಂದಿದೆ, ಟಿವಿಯಲ್ಲಿ ಏನ್ ನೋಡಿದೀವಿ ಒಳ್ಳೆಯದನ್ನ ಅಂತ ಚರ್ಚೆ ಮಾಡೋದು ಕಲಿಬೇಕು. ಸಮಯ ಪಾಲಿಸುತ್ತೀರಾ? ಪ್ರತಿಯೊಂದು ಸಮಯವನ್ನು ನೀವು ಪಾಲಿಸೋದು ಕಲ್ತ್ಕೋಬೇಕು. ಅಂದ್ರೆ ಏನು, ಶಾಲೆಗೆ 1 ನಿಮಿಷ ಲೇಟಾಗಿ ಹೋಗಲ್ಲ. ಓದೋ ಸಮಯವನ್ನು ಸಾಯಂಕಾಲ 7ರಿಂದ 7:30 ತನಕ. ನಿಮಗೆ ಸಿಗೋದೇ 3 ಗಂಟೆ ಫ್ರೀ ಟೈಮ್ ಸಿಕ್ಕಿರುತ್ತೆ ಪ್ರತಿನಿತ್ಯದಲ್ಲಿ. ಶಾಲೆಗೆ ಹೋಗೋದು, ಶಾಲೆಯಿಂದ ಬರೋದು, ಡ್ರೆಸ್ ಚೇಂಜ್ ಮಾಡೋದು, ಊಟ ಮಾಡೋದು, ತಿಂಡಿ ತಿನ್ನೋದು ಎಲ್ಲ ಬಿಟ್ಬಿಟ್ಟು ಒಂದು 2-3 ಗಂಟೆ ಸಿಗ್ಬೋದು. ಈ 2-3 ಗಂಟೆ ಸಮಯವನ್ನು ಹೇಗೆ ಕಳಿತೀನಿ ನಾನು ಅಂತ ಪ್ರಶ್ನೆ ಮಾಡಿದ್ದೀರಾ? ಪ್ರಾಮಾಣಿಕವಾಗಿ ಮತ್ತು ಗೌರವವಾಗಿ ಎಲ್ಲರನ್ನೂ ನಾನು ಪರಿಗಣಿಸ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಶಾಲೆಯ ಗುರಿ ಕೇವಲ ಅಂಕ ಗಳಿಸುವುದಷ್ಟೇ. ನೀವು ಶಾಲೆಗೆ ಹೋದ್ರೆ ಬರೀ ಅಂಕವನ್ನು ಹೇಗೆ ಗಳಿಸ್ಬೇಕು ಅಂತ ಪಾಠ ಮಾಡ್ತಾರೆ. ಜೀವನದಲ್ಲಿ ಯಶಸ್ವಿ ಆಗ್ತಕ್ಕಂಥ, ಉತ್ತಮ ನಾಗರಿಕರಾಗಿರ್ತಕ್ಕಂಥ ಒಂದು ಕೌಶಲ್ಯಗಳನ್ನು ಶಾಲೆಯಲ್ಲಿ ಕಲಿಸೋದಕ್ಕಾಗಲ್ಲ. ಆದರೆ ಪ್ರಯತ್ನ ಮಾಡಿದರೆ ಶಾಲೆಯಲ್ಲಿ ಕಲಿಬಹುದು. ಅದನ್ನು ನೀವೇ ಸ್ವಯಂ ಪ್ರಯತ್ನ ಮಾಡಬೇಕಾಗುತ್ತೆ. ನಾನು ಮೇಲೆ ಹೇಳಿದ 5 ವಿಧಾನಗಳಲ್ಲಿ ನೀವು ಹೆಚ್ಚು ವಿಚಾರಗಳನ್ನು ಕಲ್ತ್ಕೊಂಡ್ರೆ ಉತ್ತಮ ಪ್ರಜೆಯಾಗಿ ಮುಂದೆ 10 ವರ್ಷಕ್ಕೆ ನೀವು ಸರಿಯಾಗಿ ಫಿಟ್ ಆಗ್ತೀರಾ. ಇನ್ನು 10 ವರ್ಷ ಭವಿಷ್ಯದ ಒಂದು ಜಗತ್ತಿದೆಯಲ್ಲ, ತುಂಬಾ ಕಷ್ಟವಾಗಿರುತ್ತೆ. ಅಲ್ಲಿ ಯಶಸ್ಸು ನೀವು ಗಳಿಸ್ಬೇಕು ಅಂದ್ರೆ ಬರೇ ಅಂಕಗಳಲ್ಲ, ಅಂಕಪಟ್ಟಿ ಅಲ್ಲ, ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ ಅನ್ನೋದಲ್ಲ. ಉತ್ತಮ ಕೌಶಲ್ಯ, ಉತ್ತಮ ಮೌಲ್ಯಗಳು, ನಿರಂತರವಾಗಿ ಕಲಿಯುವ ಮನೋಭಾವ. ಅಂದ್ರೆ ನಿಮಗೆ ಟೈಮ್ ಇರೋದು ಪ್ರತಿನಿತ್ಯ ಕಲಿಯೋದು, ನಿರಂತರವಾಗಿ ಕಲಿಯೋದು. ಸಮಯ ಇದ್ದಾಗೆಲ್ಲ ಏನಾದ್ರು ಹೊಸ ವಿಚಾರನ ಕಲಿಯುವ ಒಂದು ಕೌಶಲ್ಯ ಕಲಿಬೇಕು.
ಇಂದಿನ ವಿದ್ಯಾರ್ಥಿಗಳಿಗೆ ನೀವೇ ಮುಂದೆ ವಿಜ್ಞಾನಿಗಳು, ಶಿಕ್ಷಕರು, ವೈದ್ಯರು, ರೈತರು, ಇಂಜಿನಿಯರ್ಗಳಾಗ್ತೀರಾ. ದೇಶದ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬೀಳುತ್ತೆ. ಅಂದರೆ ಕೌಶಲ್ಯಗಳನ್ನು ಕಲಿದೆ ಹೋದ್ರೆ ನೀವು ಬೇರೆಯವರ ಹೇಳ್ದಾಗ ಕೇಳಬೇಕಾಗ್ಬೋದು. ಈ ಕೌಶಲ್ಯಗಳನ್ನು ಕಲಿತಕ್ಕಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆ. ಅಂದ್ರೆ ವಿದ್ಯಾರ್ಥಿಗಳು 6, 7, 8, 9, 10ನೇ ಕ್ಲಾಸ್ ಎಲ್ಲ ಸ್ವತಃ ಕಲಿಬಹುದು. ಹೇಗೆ ಕಲಿಬೇಕು ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಪ್ರತಿನಿತ್ಯ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಇನ್ನು ಒಂದು ಸಾರಿ ಇಂಗ್ಲಿಷ್ನಲ್ಲಿ 10 ಇಂಪಾರ್ಟೆಂಟ್ ಆರ್ ಎಸೆನ್ಷಿಯಲ್ ಸ್ಕಿಲ್ಸ್ ಯು ಮಸ್ಟ್ ಲರ್ನ್ ಬಿಫೋರ್ ಯು ಲೀವ್ ದಿ ಸ್ಕೂಲ್ ಅಂತ ಹೇಳ್ತೀನಿ. ಆಸ್ ಎ ಸ್ಟೂಡೆಂಟ್, ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್, critical thinking skills, problem solving skills, creativity and innovation, teamwork and leadership, digital and AI literacy, emotional intelligence, time management, environmental responsibility, and lifelong learning. If these 10, if you start learning from class 6 onwards, in 5 years, 6, class 7, class 8, class 9, class 10, maybe class 11 and class 12, ಈ 6-7 years ಅಲ್ಲಿ you gain more knowledge, you gain more skills, you gain more values, and you will become a responsible citizen fit for 2035. I hope all of you try to learn this. ಈ ರೀತಿಯ ಒಂದು ವಿಷಯವನ್ನು ನಾನು ಯೂಟ್ಯೂಬ್ನಲ್ಲಿ ಬರಿಬೇಕು ಅಂತ ಕಲ್ಪನೆ ಮಾಡಿ ಇದರ ಕಂಟೆಂಟು, ಡಿಸೈನು, ವಾಯ್ಸು ನಾನು CG ನಾಗರಾಜ, ರಿಟೈರ್ಡ್ ಹೆಡ್ ಮಾಸ್ಟರ್. ನನಗೆ ಈಗ 88 ವರ್ಷ ಆಗಿ 89ನೇ ವರ್ಷದಲ್ಲಿದ್ದೀನಿ. ಇದನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಗಳು, ಉಪಾಧ್ಯಾಯರು ಎಲ್ಲರೂ ಸಹಿತ ಮಕ್ಕಳು ಕೇವಲ ನಂಬರ್ ಜಾಸ್ತಿ ಬೇಕು, ಫಸ್ಟ್ ರ್ಯಾಂಕ್ ತಗೋಬೇಕು, ಸೆಕೆಂಡ್ ರ್ಯಾಂಕ್ ತಗೋಬೇಕು ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೂ ಅವ್ರಿಗೆ ಕೆಲಸ ಸಿಗಲ್ಲ. ಈಗ ನೋಡ್ತಾ ಇದೀವಲ್ಲ ಟಿವಿಯಲ್ಲಿ ನಾವು, ಅಸ್ಸಾಂನಲ್ಲಿ ಗಲಾಟೆ ಆಗ್ತಾ ಇದೆ, ದೆಹಲಿಯಲ್ಲಿ ಗಲಾಟೆ ಆಗ್ತಾ ಇದೆ. ಎಲ್ಲ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತಗೊಂಡವ್ರು ಅವರು, ಅವ್ರಿಗೆ ಕೆಲಸಗಳು ಸಿಗ್ತಾ ಇಲ್ಲ. ಕಾರಣ ಕೌಶಲ್ಯಗಳು ಬಹಳ ಕಡಿಮೆ ಇದೆ ಅವರಲ್ಲಿ. ಅಂದರೆ ನೀವು ಈ ಟ್ಯೂಬ್ ಅನ್ನು ನೋಡಿದ ಮೇಲೆ ನೀವೇ ಸ್ವತಃ ಹೆಚ್ಚು ಕೌಶಲ್ಯಗಳನ್ನು ಕಲಿದು ಪ್ರಯತ್ನ ಮಾಡಿ. ಈ ಚಾನಲ್ ಪರೀಕ್ಷೆಗೋಸ್ಕರ ಅಲ್ಲ, ಇದು ಪ್ರಕೃತಿಯನ್ನು ಮತ್ತು ಮುಂದೆ ಆಗ್ತಕ್ಕಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಚಾನಲ್. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ನಮಸ್ಕಾರ. ಗುಡ್ ಬೈ.